ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ನಿಮ್ಮಯ ಮಹಿಮೆ ಉಸುರಾಲೆನ್ನಳಬಲ್ಲ, ಪಶುಪತಿಯ ಪಾದವನು ಕಂಡೆ ದೇವ. ಯಾರು ಎನಗೆಂದು ಕೇಳಿದರೆ ಮಾರಹರ ಶರಣರ ಮಗನಾನೆಂದು, ನಮ್ಮಪ್ಪ ಬಸವಣ್ಣ ನಮ್ಮವ್ವ ನೀಲವ್ವ, ನಮ್ಮ ಬಂಧು ಬಳಗ ಶಿವಶರಣರು ಎನ್ನವರು ಕಳುಹಿಸಲು ನಾ ಬಂದೆ ಮರ್ತ್ಯಕ್ಕೆ, ಹಿಂದೆ ಮಾಡಿದ ಸಾಲ ತಿದ್ದುವುದಕ್ಕೆ. ಹಿಂದೆ ಮಾಡಿದ ಸಾಲ ತಿದ್ದಿ ಋಣಗಳಳಿದು ನಾ ಬಂದೆ ನೋಡಪ್ಪ ಶರಣರ ಬಳಿಗೆ. ಬಸವ ನಿಮ್ಮಯ ಮಹಿಮೆ ಉಸುರಲೆನ್ನಳಬಲ್ಲ, ಪಶುಪತಿಯ ಪಾದವನು ಕಂಡೆ ದೇವ. ಬಸವ ನಿಮ್ಮಯ ಮಹಿಮೆ ಉಸುರಲೆನ್ನಳಬಲ್ಲ, ಪಶುಪತಿಯ ಪಾದವನು ಕಂಡೆ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಸಕಲಕ್ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೆಂದು, ಸಕಲಕ್ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೆಂದು, ನಿಖಿಳ ಶಾಸ್ತ್ರವು ಪೇಳುತ್ತಿರಲರಿದೆನು. ಸಕಲಕ್ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೆಂದು, ನಿಖಿಳ ಶಾಸ್ತ್ರವು ಪೇಳುತ್ತಿರಲರಿದೆನು. ಸಕಲಕ್ಕೆಲ್ಲಕ್ಕೆ ನೀನೆ ಯರಗಂಬಳ್ಳಿಯ ಸಿದ್ಧ ವರಲಿಂಗ ನಾಮದಿಂ, ಹರನೆ ನೀನನಗೆ ದೀಕ್ಷೆಯ ಮಾಡಿದೆ. ಯರಗಂಬಳ್ಳಿಯ ಸಿದ್ಧ ವರಲಿಂಗ ನಾಮದಿಂ, ಹರನೆ ನೀನನಗೆ ದೀಕ್ಷೆಯ ಮಾಡಿದೆ. ವರಷಡಾಕ್ಷರಿಯ ದೇವರ ನಾಮ ನನಗೆ, ವರಷಡಾಕ್ಷರಿಯ ದೇವರ ನಾಮ ನನಗೆ, ಅರುಹಿದಿರಿ ಶಿವಶಾಸ್ತ್ರದ ಅನುಭವವನು. ಸಕಲಕ್ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೆಂದು, ಅವರವರ ದರುಶನಕ್ಕೆ ಅವರವರ ವೇಷದಲ್ಲಿ, ಅವರವರಿಗೆಲ್ಲ ಗುರು ನೀನೊಬ್ಬನೇ. ಅವರವರ ದರುಶನಕ್ಕೆ ಅವರವರ ವೇಷದಲ್ಲಿ, ಅವರವರಿಗೆಲ್ಲ ಗುರು ನೀನೊಬ್ಬನೇ. ಅವರವರ ಭಾವಕ್ಕೆ ಅವರವರ ಪೂಜೆಗೋ, ಅವರವರ ಭಾವಕ್ಕೆ ಅವರವರ ಪೂಜೆಗೋ, ಅವರವರಿಗೆಲ್ಲ ಶಿವನೀನೊಬ್ಬನೇ. ಸಕಲಕ್ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೆಂದು, ಹೋರಾಟವೇಕಿಸಲು ಬೇರಾದೆ ಎಲ್ಲದೆ, ಬೇರುಂಟೆ ಜಗದೊಳಗೆ ನೀನಲ್ಲದೆ. ಹೋರಾಟವೇ ಕಿಸಲು ಬೇರಾದೆ ಎಲ್ಲದೆ, ಬೇರುಂಟೆ ಜಗದೊಳಗೆ ನೀನಲ್ಲದೆ. ಆರುವರಿಯಾರು ನೀನು
ಬೇರಾದ ಪರಿಗಳನ್ನು ಆರು ಅರಿಯರು ನೀನು ಬೇರಾದ ಪರಿಗಳನ್ನು ಮಾರಾರಿ ಶಿವ ಷಡಕ್ಷರಿ ಲಿಂಗವೇ ಮಾರಾರಿ ಶಿವ ಷಡಕ್ಷರಿ ಲಿಂಗವೇ ಸಕಲಕ್ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೆಂದು ನಿಖಿಳ ಶಾಸ್ತ್ರವು ಪೇಳುತ್ತಿರಲರಿದೆನು ಸಕಲಕ್ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೆಂದು. ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಪ್ಪಿನ ಷಡಕ್ಷರಿಗಳ ಪದ್ಯ. ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಇದು ಬಹಳ ಪ್ರಸಿದ್ಧವಾಗಿತ್ತು. ಸಕಲಕ್ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೆಂದು ನಿಖಿಳ ಶಾಸ್ತ್ರವು ಪೇಳುತ್ತಿರಲರಿದೆನು. ಅಂದ್ರೆ ಈ ಜಗತ್ತಿನಲ್ಲಿ ಅನೇಕ ಮತಧರ್ಮಗಳಿದಾವೆ, ಅನೇಕ ಸಾವಿರ ಜಾತಿಗಳಿದಾವೆ. ಅದಕ್ಕಿಂತಲೂ ಹೆಚ್ಚು ಜನ ಗುರುಗಳು ಈ ಜಗತ್ತಿನಲ್ಲಿ ಆಗಿ ಹೋಗಿದ್ದಾರೆ. ಇಲ್ಲಿ ಮುಪ್ಪಿನ ಷಡಕ್ಷರಿಗಳು ಹೇಳೋದೇನಪ್ಪಾ ಅಂತಂದ್ರೆ, ಏನು ಜಗತ್ತಿನಲ್ಲಿದಾವೋ ಬರೀ ಭಾರತದಲ್ಲ. ಆವಾಗ ಷಡಕ್ಷರಿಗಳು ಈ ಪದ್ಯ ಬರೆದಾಗ ಬ್ರಿಟಿಷರಿನ್ನೂ ಭಾರತಕ್ಕೆ ಬಂದಿರಲಿಲ್ಲ. ಮುಸಲ್ಮಾನ್ ಧರ್ಮವು ಕರ್ನಾಟಕಕ್ಕೆ ಅಷ್ಟೇನು ಜೋರಾಗಿ ಕಾಲಿಟ್ಟಿರ್ಲಿಲ್ಲ. ಅಂತಹ ಸಂದರ್ಭದಲ್ಲಿ ಹೇಳ್ತಾರವರು, ಸಕಲಕ್ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೆಂದು ನಿಖಿಳ ಶಾಸ್ತ್ರವು ಪೇಳುತ್ತಿರಲರಿದೆನು. ಬರೇ ಶೈವರು, ವೈಷ್ಣವರು, ಶಾಕ್ತರು, ಗಣಪತಿರು ಮತ್ತೆ ಶೈವದಲ್ಲಿ ಅನೇಕ ಪ್ರಕಾರಗಳು, ವೈಷ್ಣವದಲ್ಲಿ ಅನೇಕ ಪ್ರಕಾರಗಳು ಅಷ್ಟೇ ಅಲ್ಲ. ಮುಸಲ್ಮಾನರಿರ್ಲಿ, ಕ್ರಿಶ್ಚಿಯನ್ರಿರ್ಲಿ, ಇನ್ಯಾವುದೋ ನಮಗೆ ಗೊತ್ತಿಲ್ಲದ ಧರ್ಮ ಇರಲಿ, ಎಲ್ಲವೂ ಈ ಜಗತ್ತು, ಈ ಬ್ರಹ್ಮಾಂಡ ಎಲ್ಲವೂ ಪರಮಾತ್ಮನ ಸೃಷ್ಟಿ ಅಂದಮೇಲೆ ಈ ಭೂಮಿಯು ಅವನದೇ, ಈ ದೇಶವು ಅವನದೇ, ಏಷ್ಯಾ ಖಂಡವು ಅವನದೇ, ಎಲ್ಲವೂ ಅವನದೇ. ಹಾಗಾಗಿ ಯಾವ ಧರ್ಮಗಳಿದಾವೋ, ಎಲ್ಲೆಲ್ಲಿ ಗುರುಗಳಿದಾರೋ ಅವರೆಲ್ಲರೂ ಪರಮಾತ್ಮನ ವಂಶೀಭೂತರೇ. ಅದು ಮುಪ್ಪಿನ ಷಡಕ್ಷರಿಗಳು ಹೇಳ್ತಕ್ಕಂಥ. ಅವೆಲ್ಲವೂ ಪರಮಾತ್ಮನ ಇಚ್ಛೆ, ಪರಮಾತ್ಮನ ಕರುಣೆಯಿಂದ ಆದಂತಹವು. ಬಾಗಿಲು ಮುಚ್ಚಿರ ಶಬ್ದ ಕಡಿಮೆ ಆಗ್ತದೆ. ಅಂದ್ರೆ ಸಕಲಕ್ಕೆಲ್ಲಕ್ಕೆ ನೀನೆ, ಎಲ್ಲಕ್ಕೂ, ಬರೀ ಮನುಷ್ಯರಿಗೆ ಅಷ್ಟೇ ಅಲ್ಲ, ಎಲ್ಲ ಜೀವಿಗಳಿಗೂ, ಸಕಲರಿಗೂ, ಸಕಲಕ್ಕೂ ನೀನೇ ಅಕಳಂಕ ಗುರುವೆಂದು ನಿಖಿಳ ಶಾಸ್ತ್ರವು ಪೇಳುತ್ತಿರಲರಿದೆನು. ಇದು ಮುಪ್ಪಿನ ಷಡಕ್ಷರಿಗಳ ವೈಶಾಲ್ಯ ದೃಷ್ಟಿ. ನಿಖಿಳ ಶಾಸ್ತ್ರಗಳು, ನಿಖಿಳ ಅಂದ್ರೆ ಎಲ್ಲವೂ, ಎಲ್ಲ ಶಾಸ್ತ್ರಗಳು, ಪುರಾಣಗಳು, ವೇದಗಳು, ಉಪನಿಷತ್ತುಗಳು, ಖುರಾನ್, ಬೈಬಲ್, ಇನ್ನೇನಿದಾವು ಎಲ್ಲವೂ ಕೂಡ ಪರಮಾತ್ಮನ ಅಸ್ತಿತ್ವವನ್ನ, ಪರಮಾತ್ಮನೇ ಗುರು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾವೆ. ಅದಕ್ಕೆ ನಮ್ಮ ದೇವ್ರು ಒಬ್ಬನೇ ದೇವರು, ನಮ್ಮ ದೇವ್ರು ಒಬ್ಬನೇ ದೇವರು ಅಂತ ಎಲ್ಲರೂ ಹೇಳೋದು. ಕೆಲವರು ನಿರಾಕಾರದ ಪರಮಾತ್ಮನ ಕಡೆ ಬರ್ತಾರೆ, ಇನ್ನು ಕೆಲವರು ಮೂರ್ತಿ ಪೂಜಕರಾಗಿ ಆ ಮೂರ್ತಿಯನ್ನೇ ಶ್ರೇಷ್ಠ ಅಂತ ಅನ್ಕೊಂತಾರೆ. ಆದ್ರೆ ಎಲ್ಲರ ಗುರಿ, ಎಲ್ಲರ ಅನಿಸಿಕೆ, ಎಲ್ಲರ ನಿಲುವು ಒಂದೇ. ಆ ಪರಮಾತ್ಮನೇ ಎಲ್ಲರಿಗೂ ಗುರು, ಆ ಪರಮಾತ್ಮನೇ ಎಲ್ಲರಿಗೂ ಪೂಜ್ಯ. ಬಸವಣ್ಣವರು ಹೇಳಿದ್ರು ಅದನ್ನು, ದೇವನೊಬ್ಬ ನಾಮ ಹಲವು. ಅಂದ್ರೆ ಈ ಏನು ರೂಪಗಳಷ್ಟೇ, ರೂಪಗಳು ಅದು ಕ್ಷುದ್ರ ರೂಪಗಳು ಮಾಡಿ ಅವುಗಳಿಗೆ ಬಲಿ ಕೊಟ್ಟು ಮತ್ತೆ ಮೂಢನಂಬಿಕೆಗೆ ಬೀಳ್ತಾ ಇದ್ದಂತಹ ಜನರನ್ನ ತಿದ್ದಕ್ಕೋಸ್ಕರವಾಗಿ ಆ ಮೂರ್ತಿಗಳನ್ನು ಖಂಡಿಸ್ತಾರೆ ಹೊರತು ಬಸವಣ್ಣವರು. ಆದ್ರೆ
ಇಡೀ ಸಕಲ ಜಗತ್ತಿನ ಎಲ್ಲಾ ಜನರನ್ನು ಪರಮಾತ್ಮನ ಅಂಶೀಭೂತರು ಅಂತ ಹೇಳಿದ್ದಾರೆ. ಅದಕ್ಕೆ ಇವನಾರವ 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 ಎಂದೆನಿಸಿದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಇಲ್ಲಿ ಮಹಾಮನೆ ಅಂದ್ರೆ ಮರ್ತ್ಯಲೋಕವೇ ಮಹಾಮನೆ, ಇಡೀ ಭೂಮಂಡಲವೇ ಮಹಾಮನೆ, ಅದರಲ್ಲಿ ಯಾರನ್ನೂ ಕೂಡ ಬಿಡೋ ಹಾಗಿಲ್ಲ ಅಂತ ಬಸವಣ್ಣವ್ರು ಹೇಳೋದು. ಅದಕ್ಕೆ ಈ ಸಕಲಕ್ಕೆಲ್ಲಕ್ಕೂ ಕೂಡ ನೀನೇ ಗುರು, ಸಕಲಕ್ಕೆಲ್ಲಕ್ಕೆ ನೀನೇ ಅಕಳಂಕ ಗುರು. ಸಕಲ ಅಂದ್ರೆ ಎಲ್ಲವೂ, ಎಲ್ಲಕ್ಕೂ ನೀನೇ ಗುರುವೆಂದು ನಿಖಿಳ ಶಾಸ್ತ್ರವು ಪೇಳುತ್ತಿರಲರಿದೆನು. ನಿಖಿಳ ಅಂದ್ರೆ ಎಲ್ಲವೂ, ನಿಖಿಳ ಶಾಸ್ತ್ರವು ಪೇಳುತ್ತಿರಲರಿದೆನು. ಇನ್ನು ತಮ್ಮ ಗುರುವಿನ ಬಗ್ಗೆ ಮೊದಲು ಹೇಳ್ತಾರೆ. ಎರಗಂಬಳ್ಳಿಯ ಸಿದ್ಧ ವರಲಿಂಗ ನಾಮದಿಂ ಹರನೆ ನೀ ನನಗೆ ದೀಕ್ಷೆಯ ಮಾಡಿದೆ, ವರಷಡಕ್ಷರಿಯ ದೇವರ ನಾಮದಿಂದೆನಗೆ ಅರುಹಿದಿರಿ ಶಿವಶಾಸ್ತ್ರದ ಅನುಭವವನು. ಎರಗಂಬಳ್ಳಿಯ ಸಿದ್ಧ, ಎರಗಂಬಳ್ಳಿ ಅಂತ ಊರಿದೆ ಅಲ್ಲಿ, ಯಳಂದೂರು ತಾಲೂಕು, ಈಗ ಚಾಮರಾಜನಗರ ಜಿಲ್ಲೆ ಆಗಿದೆ ಅದು. ಅಲ್ಲಿ ಒಂದು ಊರು ಇದು ಎರಗಂಬಳ್ಳಿ. ಅಲ್ಲಿ ವರಸಿದ್ಧ ಸಿದ್ಧಲಿಂಗರು ಅಂತ. ಎರಗಂಬಳ್ಳಿಯ ಸಿದ್ಧ ವರಲಿಂಗ ನಾಮದಿಂ ಅಂದ್ರೆ ಸಿದ್ಧಲಿಂಗರು, ಅವರ ಹೆಸರಿನಿಂದ ಪರಮಾತ್ಮನೇ ನೀನೇ ನನಗೆ ದೀಕ್ಷೆಯನ್ನು ಮಾಡಿದೆ ಅಂದ್ರೆ ಇಲ್ಲಿ ನಮ್ಮ ಗುರುಗಳು ನಿಮಿತ್ತ ಮಾತ್ರ. ಅವರ ದೇಹ, ಅವರು ಪರಮಾತ್ಮ ನೇರವಾಗಿ ದೇಹ ಧರಿಸಿ ಬರಕ್ಕಾಗಲ್ಲ. ಆದ್ರಿಂದ ಗುರುವಿನ ಮೂಲಕ, ಗುರುವಿನ ಹಸ್ತದ ಮೂಲಕ ನಮ್ಗೆ ಅನುಗ್ರಹ ಮಾಡುವವನು ಯಾರಪ್ಪ ಅಂದ್ರೆ ಆ ಪರಮಾತ್ಮನೇ. ಅದಕ್ಕೆ ಗುರು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಗುರು ಮತ್ತು ದೇವರು ಒಂದೇ. ಎರಗಂಬಳ್ಳಿಯ ಸಿದ್ಧ ವರಲಿಂಗ ನಾಮದಿಂ ಹರನೆ ನೀ ನನಗೆ ದೀಕ್ಷೆಯ ಮಾಡಿದೆ. ಈ ದೀಕ್ಷೆ ಬಗ್ಗೆ ತಿಳ್ಕೊಬೇಕು ನೀವೆಲ್ಲ. ಈಗ ದೀಕ್ಷೆಗಳು ರೀತಿ ಬೇರೆ ಬೇರೆ ಆಗಿದೆ. ಈಗ ಉದಾಹರಣೆಗೆ ಅಯ್ಯಪ್ಪ ಸ್ವಾಮಿ ದೀಕ್ಷೆ ಮಾಡ್ತಾರೆ, ಅಲ್ಲಿ ಪ್ರತಿ ವರ್ಷ ದೀಕ್ಷೆ ಮಾಡ್ತಾರೆ, ಅಂದ್ರೆ ಮಾಲೆ ಹಾಕೋದು. ಪ್ರತಿ ವರ್ಷ ಗುರು ಬಂದ್ಬಿಟ್ಟು ಮಾಲೆ ಹಾಕಿ ಅವ್ರಿಗೆ ಸ್ವಾಮಿ ಅಂತ ಪಟ್ಟ ಕೊಟ್ಟು 15 ದಿವಸನೋ, ತಿಂಗಳೋ, 1 ತಿಂಗಳೋ, 1.5 ತಿಂಗಳೋ ಈ ತರ ಮಾಡ್ತಾರೆ. ಆದ್ರೆ ನಮ್ಮ ಶರಣರು ಹೇಳ್ತಕ್ಕಂಥ ದೀಕ್ಷೆ ಅದು ಜನ್ಮಕ್ಕೆ ಒಂದೇ ಬಾರಿ ತೆಗೆದುಕೊಳ್ತಕ್ಕಂಥ. ಅಂದ್ರೆ ಒಮ್ಮೆ ದೀಕ್ಷೆ ಮಾಡಿದ್ರೆ, ಒಮ್ಮೆ ಗುರುವನ್ನು ನಾವು ಆರಿಸಿಕೊಂಡ್ರೆ, ಆ ಗುರು ತೋರಿಸಿದ ಮಾರ್ಗದಲ್ಲಿ ಜೀವನ ಪರ್ಯಂತ ನಡಿಬೇಕು. ಅಂತಹ ಲಿಂಗ ದೀಕ್ಷೆಯನ್ನ ಶರಣರು ಹೇಳ್ತಾರೆ. ಅದನ್ನೇ ನಿಜವಾದ ಗುರು ದೀಕ್ಷೆ ಅಂತ ಕರಿಬಹುದು. ಇದು ಬಹಳ ಜನ ಎಲ್ಲರೂ ಹಂಗೆ ಮಾಡಲ್ಲ. ಮಾಲೆ ಹಾಕೊಂಡಾಗ ಮಾತ್ರ ಚಟಗಳನ್ನ ಬಿಟ್ಟು ಆನಂತರ ಮತ್ತೆ ಚಟಗಳಿಗೆ ದಾಸರಾಗ್ಬಿಡ್ತಾರೆ. ಇದು ಸರಿಯಾದ ಕ್ರಮ ಅಲ್ಲ. ಒಂದ್ಸಾರಿ ನಾವು ಮಾಲೆ ಧರಿಸಿದ ಮೇಲೆ ಮಾಲೆ ತೆಗಿಬಹುದು, ಅದೇನೋ ಒಂದು ವ್ರತ ಅಂತ ಕೊಟ್ಟಿರ್ತಾರೆ. ಅದು ದೀಕ್ಷೆ ಅನ್ನೋದಕ್ಕಿಂತ ವ್ರತ ಅಂತ ಕರಿಬೇಕು ಅದಕ್ಕೆ. ಆ ದೀಕ್ಷೆ ಅಲ್ಲ, ಅದು ವ್ರತ. 1 ತಿಂಗಳ ವ್ರತ, 15 ದಿವಸದ ವ್ರತ, ನೇಮ, ವ್ರತ ನೇಮ ಅಂತ ಹಿಂದೆ ಈಗ ತಾಯಂದ್ರು ಕೆಲವು ವ್ರತಗಳನ್ನು ಮಾಡ್ತಾ ಇದ್ರು. 16 ಸೋಮವಾರ ವ್ರತ ಅಂತ, ಗೌರಿ ಪೂಜಾ ವ್ರತ ಅಂತ ಹೇಳಿ ಇವನ್ನೆಲ್ಲ ಮಾಡ್ತಿದ್ರಲ್ಲ. ಹಾಗೆ ಅಯ್ಯಪ್ಪ ಸ್ವಾಮಿ ವ್ರತನೂ ಕೂಡ ಒಂದು. ಅದನ್ನ ಒಂದ್ಸಾರಿ ತಗೊಂಡ್ಮೇಲೆ ಉಳಿಸ್ಕೋಬೇಕು, ಜೀವನ ಪರ್ಯಂತ ಉಳಿಸ್ಕೊಂಡ್ರೆ ಅವರು ಉದ್ಧಾರ ಆಗ್ತಾರೆ. ಇಲ್ಲದೆ ಹೋದ್ರೆ ಮತ್ತೆ ನಾವು ಹಿಂದಕ್ಕೆ ಹೋಗ್ತಾ ಇದ್ರೆ ಮೊದಲಿಗಿಂತ ಜಾಸ್ತಿ ಕೆಟ್ಬಿಡ್ತೀವಿ. ಯಾವಾಗ್ಲೂ ರೋಗ ಒಳ್ಳೆ ಬರಬಾರ್ದು. ಒಂದ್ಸಾರಿ ಈ TB ಇದೆಯಲ್ಲ, ಹುಷಾರಾದ್ಮೇಲೆ ಮತ್ತೆ ಬಂತಂತ ಇಟ್ಕೊಳ್ಳಿ, ಮೊದಲಿಗಿಂತ ಕಷ್ಟ ಹುಷಾರು ಮಾಡೋದು. ಹಂಗೆ ಒಬ್ಬ ಒಳ್ಳೆ ಮನುಷ್ಯ ವ್ರತಬದ್ಧನಾದಂತ ಅವನು ಮತ್ತೆ ದುಶ್ಚಟಕ್ಕೆ ಬಿದ್ರೆ ಅವನು ತಿದ್ದೋದು ಬಹಳ ಕಷ್ಟ, ಮತ್ತೆ ಅವನು ಸುಧಾರಣೆ ಆಗಲ್ಲ. ಮುಂದೆ ಅವನು ಮಾಲೆನೂ ಹಾಕೊಳ್ಳಲ್ಲ, ಮಾಲೆನೂ ಹಾಕೊಳ್ಳೋದು ಬಿಟ್ಬಿಡ್ತಾನ ಅವನು. ಯಾಕಂದ್ರೆ ತಡಿಯಪ್ಪ ಇದೆಲ್ಲ 1 ತಿಂಗಳು ಬಿಡೋದು ಅಂತ ಹೇಳಿ ಬೇಕಾದ್ರೆ ಕುಡಿದು ಸಾಯ್ತೀನಿ ಈ ಲೆಕ್ಕಕ್ಕೆ ಬಂದ್ಬಿಡ್ತಾರೆ. ಆದ್ರಿಂದ ಎಲ್ಲಾ ಗುರುಗಳು ಹೇಳೋದೇನಪ್ಪಾ ಅಂತಂದ್ರೆ, ಒಂದ್ಸಾರಿ ನೀವು ದೀಕ್ಷಾಬದ್ಧ ಆದ್ರಿ ಅಂದ್ರೆ ಅದು ಮತ್ತೆ ನಾವು ಹಿಂದಕ್ಕೆ ಹೋಗ್ಬಾರ್ದು. ಹಾಗೆ ನಮ್ಮ ಗುರುಗಳು ಎರಗಂಬಳ್ಳಿಯ ಸಿದ್ಧ ವರಲಿಂಗ ನಾಮದಿಂ ಹರನೆ ನೀ ನನಗೆ ದೀಕ್ಷೆಯ ಮಾಡಿದೆ.
ನೀನ್ ನನಗೆ ದೀಕ್ಷೆಯನ್ನ ಕೊಟ್ಟೆ. ವರಷಡಕ್ಷರಿಯ ದೇವರ ನಾಮದಿಂದ ನನಗೆ ಅರುಹಿದಿರಿ ಶಿವಶಾಸ್ತ್ರದ ಅನುಭವನು. ಶಿವಶಾಸ್ತ್ರ ಅಂತಂದ್ರೆ ಬಾಕಿ ಶಾಸ್ತ್ರಕ್ಕೂ ಶಿವಶಾಸ್ತ್ರಕ್ಕೂ ಅಂದ್ರೆ ಬ್ರಹ್ಮವಿದ್ಯೆ ಅಂತ ಕರೀತಾರೆ. ಉಪನಿಷತ್ನಲ್ಲಿ ಭಗವದ್ಗೀತೆಯಲ್ಲಿ ಅದಕ್ಕೆ ಬ್ರಹ್ಮವಿದ್ಯೆ ಅಂತ ಕರೀತಾರೆ, ಅಥವಾ ಈಶವಿದ್ಯೆ, ಮಧುವಿದ್ಯೆ ಅಂತ ಎಲ್ಲ ಕರೀತಾರೆ ಉಪನಿಷತ್ನಲ್ಲಿ. ಅದಕ್ಕಿಲ್ಲಿ ಮುಪ್ಪಿನ ಷಡಕ್ಷರಿಗಳು ಶಿವವಿದ್ಯೆ, ಶಿವಶಾಸ್ತ್ರ ಅಂತ ಕರೆದಿದ್ದಾರೆ. ಅಂದ್ರೆ ಅಂತಿಮ ಸ್ಥಿತಿಯನ್ನು ಮುಟ್ಟುವಾಗ ಲಿಂಗಾಂಗ ಸಾಮರಸ್ಯ ಅಂತ ಕರೀತಾರೆ ಶರಣರು. ಅದನ್ನ ನೀನು ನನಗೆ ಅರುಹಿದೆ. ಷಡಕ್ಷರಿನ ಹೆಸರು ಕೊಟ್ಟಿದ್ದಾರೆ ಅವ್ರಿಗೆ, ಪ್ರಾಯಶಃ ಹುಟ್ಟು ಹೆಸರು, ಹುಟ್ಟಿನಿಂದ ಅವ್ರ ತಾಯಿ ತಂದೆಗಳ ಹಿಟ್ಟ ಹೆಸರು ಷಡಕ್ಷರಿ ಅಲ್ಲ. ಅವ್ರದು ಮುಪ್ಪಿನ ಷಡಕ್ಷರಿ ಅಂತಕ್ಕಂಥದ್ದು ಅವ್ರ ಗುರುಗಳು ಕೊಟ್ಟಿದ್ದು. ಆದ್ರಿಂದ ವರಷಡಕ್ಷರಿಯ ದೇವರ ನಾಮದಿಂದ ನನಗೆ ಅರುಹಿದಿರಿ ಶಿವಶಾಸ್ತ್ರದ ಅನುಭವನು ಅಂತ ಹೇಳ್ತಾರೆ. ಇನ್ನು ಎರಡನೇ ನುಡಿಯಲ್ಲಿ ಹೇಳ್ತಾರೆ, ಅದು ಬಹಳ ಅದ್ಭುತವಾದ ನುಡಿ. ಎರಡನೇ ನುಡಿ ಮತ್ತು ಮೂರನೇ ನುಡಿ ವಿಶ್ವಸತ್ಯವನ್ನು ಹೇಳ್ತಕ್ಕಂತಹ ನುಡಿಗಳು. ಅವರವರ ಭಾವಕ್ಕೆ, ಅವರವರ ದರ್ಶನಕ್ಕೆ, ಅವರವರ ವೇಷದಲ್ಲಿ ಅವರವರಿಗೆಲ್ಲ ಶಿವ ನೀನೊಬ್ಬನೇ. ಅವರವರ ಭಾವಕ್ಕೆ, ಅವರವರ ಪೂಜೆಗಂ ಅವರವರಿಗೆಲ್ಲ ಗುರು ನೀನೊಬ್ಬನೇ. ಬಹಳ ಅದ್ಭುತವಾದ ಮಾತು. ಅವರವರ ದರ್ಶನಕ್ಕೆ, ಅವರವರ ವೇಷದಲ್ಲಿ ಅವರವರಿಗೆಲ್ಲ ಗುರು ನೀನೊಬ್ಬನೇ. ಯಾರೋ ಗುರುಗಳು ರಾಮಕೃಷ್ಣ ಪರಮಹಂಸರ ವೇಷದಲ್ಲಿ ಗುರು ಸಿಕ್ಕಿರಬಹುದು, ಮತ್ತೊಬ್ಬರಿಗೆ ಏನು ಜೋರಾತುಷ್ಟ್ರ ಅಂತ ಪಾರ್ಸಿ ಧರ್ಮ ಅಂತ ಬರ್ತದಲ್ಲ, ಅವರು ಜೋರಾತುಷ್ಟ್ರನ ರೂಪದಲ್ಲಿ ಅವ್ರಿಗೆ ಸಿಕ್ಕಿರ್ಬೋದು. ಬೌದ್ಧರಿಗೆ ಬುದ್ಧನ ರೂಪದಲ್ಲಿ, ಜೈನರಿಗೆ ಮಹಾವೀರನ ರೂಪದಲ್ಲಿ. ನಮ್ಮಲ್ಲಿ ಈಗ ಊರೂರಿಗೆ ಮಠಗಳು, ಊರೂರಿಗೆ ಗುರುಗಳಾಗಿ ಹೋಗಿದ್ದಾರೆ. ಆಯಾ ರೂಪದಲ್ಲಿ ಅವರವರ ದರ್ಶನಕ್ಕೆ, ಅವರವರ ವೇಷದಲ್ಲಿ ಅವರವರಿಗೆಲ್ಲ ಶಿವ ನೀನೊಬ್ಬನೇ. ಅವರವರ ಭಾವಕ್ಕೆ, ಅವರವರ ಪೂಜೆಗಂ ಅವರವರಿಗೆಲ್ಲ ಗುರು ನೀನೊಬ್ಬನೇ. ಅವ್ರು ಯಾವ ರೂಪದಲ್ಲಾದ್ರೂ ಪೂಜೆ ಮಾಡ್ಲಿ, ಶುದ್ಧವಾದ ಭಕ್ತಿ ಇದ್ರೆ, ಇಲ್ಲಿ ತಿಳ್ಕೊಬೇಕು ನಾವು ಇದನ್ನ. ಮೂಢ ಭಕ್ತಿ ಇದ್ರೆ ಅಥವಾ ಟೈಮ್ ಪಾಸ್ ಭಕ್ತಿ ಇದ್ರೆ, ಸುಮ್ಮನೆ ಭಜನೆಗೋಸ್ಕರ ಭಕ್ತಿ ಮಾಡ್ಕೊಂಡ್ರೆ, ಅಥವಾ ಈಗ ತುಂಬಾ ಜನ ಪೂಜೆ ಮಾಡೋರು, ಭಕ್ತಿ ಮಾಡೋರು ಪರಮಾತ್ಮನಿಗಾಗಿ ಮಾಡಲ್ಲ, ನನ್ನಿಂದ ಹಿಡ್ಕೊಂಡು. ಈಗ ನಾನು ಭಕ್ತಿ ಮಾಡ್ತಾ ಇದ್ದೀನಿ, ಪೂಜೆ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಗುರಿ ದೇವ್ರನ್ನ ಕಾಣೋದಲ್ಲ. ನನ್ನ ಗುರಿ ಏನಪ್ಪಾ ಅಂದ್ರೆ, ಈ ಆಶ್ರಮ ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು, ಇನ್ನೂ ಸ್ವಲ್ಪ ದೊಡ್ಡ ರೂಮ್ಗಳು ಕಟ್ಟಬೇಕು, ಇನ್ನೂ ಜನ ಬರಬೇಕು, ಎಲ್ಲರೂ ಚಿಕಿತ್ಸೆ ತಗೋಬೇಕು, ಜನಕ್ಕೆ ಒಳ್ಳೇದಾಗಬೇಕು. ಇದು ನನ್ನ ಗುರಿ ಇಟ್ಕೊಂಡಿದ್ದೀನಿ. ಜನ ಸಂತೋಷವಾಗಿದ್ಬಿಟ್ರೆ ನನಗೆ ಅದೇ ದೇವರ ಒಲಮೆ. ದೇವರನ್ನೇ ಕಾಣಬೇಕು, ಸಮಾಧಿ ಸ್ಥಿತಿಯನ್ನು ಪಡಿಬೇಕು, ಲಿಂಗಾಂಗ ಸಾಮರಸ್ಯವನ್ನು ಹೊಂದಬೇಕು ಅಂತ ನಾನೇನ್ ಮಾಡ್ತಾ ಇಲ್ಲ. ನಾನೇ ಹಂಗ್ ಮಾಡ್ತಾ ಇಲ್ಲ ಅನ್ನುವಾಗ ನೀವೆಲ್ಲ ಯಾರಿಗೋ ಸ್ವಂತ ಮನೆ ಆಗ್ಬೇಕು, ಯಾರಿಗೋ ನೌಕರಿ ಖಾಯಂ ಆಗ್ಬೇಕು, ಇನ್ಯಾರಿಗೋ ಸರ್ಕಾರಿ ನೌಕರಿ ಸಿಗಬೇಕು, ಇನ್ಯಾರಿಗೋ ಮಗಳ ಮದುವೆ ಆಗ್ಬೇಕು, ಇನ್ಯಾರಿಗೋ ಮಗನಿಗೆ ಕನ್ಯೆ ಸಿಗಬೇಕು, ಹಿಂಗೆ ಏನೇನೇನೇನೇನೋ ಬೇಡಿಕೆಗಳಿರ್ತಾವ. ತಪ್ಪಲ್ಲ, ಆ ಬೇಡಿಕೆಗಳೇನು ತಪ್ಪು ಅಂತ ತಿಳ್ಕೊಬೇಡ್ರಿ ಯಾರು. ಆದ್ರೆ ಇಷ್ಟು ತಿಳ್ಕೊಳ್ಳಿ, ನಿಮ್ಮ ಬೇಡಿಕೆಗಳು ಈಡೇರಿದ ಮೇಲೆ ನಿಮ್ ದುಃಖ ಏನು ನಿವಾರಣೆ ಆಗಲ್ಲ. ನಿಮ್ ಬೇಡಿಕೆಗಳು ಈಡೇರ್ತವೆ. ಬೇಡಿಕೆಗಳು ಈಡೇರಿದ ಮೇಲೆ, ಅಥವಾ ಈಡೇರೋದೇ ಕಷ್ಟ. ಮೊದಲು ನಾವು ಬೇಕಾದಷ್ಟು ಬೇಡಿಕೆಗಳು ಇಟ್ಕೊಂತೀವಿ, ಮತ್ತೆ ಆ ಬೇಡಿಕೆಗಳು ಈಡೇರಿದ್ಮೇಲೆ ಮತ್ತಿನ್ನೊಂದು ಹೊಸ ಬೇಡಿಕೆಗಳನ್ನ ಇಟ್ಕೊಂತಿರ್ತೀವಿ. ಕೋರಿಕೆಗಳು, ಬೇಡಿಕೆಗಳು ವಯಸ್ಸಿಂದ ವಯಸ್ಸಿಗೆ, ವರ್ಷದಿಂದ ವರ್ಷಕ್ಕೆ, ದಿನದಿಂದ ದಿನಕ್ಕೆ ಬದಲಾವಣೆ ಹಾಕುವಂತ ಹೋಗ್ತಿರ್ತವೆ. ಅದಕ್ಕೆ ಅವನ್ನ ನಾವು ಖಾಯಂ ಅಂತ ಹಿಡಿಯಕ್ಕಾಗಲ್ಲ. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಪರಮಾತ್ಮನನ್ನ ಪಡೆಯೋದು ಬೇರೆ, ಪರಮಾತ್ಮ ಕೊಟ್ಟಂತ, ಪರಮಾತ್ಮ ಈಡೇರಿಸುವಂತ ಇಚ್ಛೆಗಳಿಗಾಗಿ ದೇವ್ರ ಪ್ರಾರ್ಥನೆ, ಭಜನೆ, ಪೂಜೆ ಮಾಡ್ತಕ್ಕಂಥದ್ದು ಬೇರೆ. ಈಗ ನಾವು ಸದ್ಯಕ್ಕೆ ಪರಮಾತ್ಮನಿಗಾಗಿ ಏನ್ ಮಾಡ್ತಾ ಇಲ್ಲ. ಅದಕ್ಕೆ ಒಂದ್ ಬೇಡಿಕೆ ಈಡೇರಿದ್ಮೇಲೆ ದೊಡ್ಡ ದುಃಖ ಬರ್ಬೋದು. ಆ ದುಃಖ ಬಂದು ಅದು ಪರಮಾತ್ಮ ಕೊಟ್ಟ ಅಂತ ಅನ್ಕೊಂಡ್ಬಿಡ್ತಾರೆ ಬಹಳ ಜನ. ನಮ್ಗೆಲ್ಲ ಒಳ್ಳೇದ್ ಮಾಡ್ತಿದ್ದ ದೇವ್ರು ಇಷ್ಟು ದಿವಸ, ಈಗ ನಮಗ್ ಕೆಟ್ಟದ್ ಮಾಡ್ಬಿಟ್ಟ ಅಂತ ಅಂತಿರ್ತಾರೆ. ನೋ, ದೇವ್ರು ಯಾರಿಗೂ ಒಳ್ಳೇದು ಕೆಟ್ಟದ್ದು ದೇವರಿಗೆ ಬಿಟ್ಟಿದ್ದಲ್ಲ. ಅದು ದೇವರಿಗೂ ನಮಗೂ ನಿಮಗೂ ನಡುವೆ ಕರ್ಮ ಅನ್ನುವಂಥದ್ದು ಬರ್ತದೆ. ಅವರವ್ರ ಕರ್ಮ ಧರ್ಮಾನುಸಾರವಾಗಿ
ಅವರಿಗೆ ಸುಖ ದುಃಖಗಳು, ಲಾಭಗಳು ಮತ್ತು ಸ್ತುತಿ ನಿಂದೆಗಳು, ಮಾನಾಪಮಾನಗಳು ಇವೆಲ್ಲ ನಮ್ಮ ಕರ್ಮಕ್ಕನುಸಾರವಾಗಿ ಏನ್ ಜರುಗಬೇಕಾಗಿರುತ್ತೋ ಅದು ಜರುಗ್ತಿರುತ್ತೆ. ಆದ್ರೆ ಪರಮಾತ್ಮನ ನಿಯಮ ಏನಪ್ಪಾ ಅಂತಂದ್ರೆ ಇವುಗಳಲ್ಲಿ ಹಣ್ಣಾಗಿ ಕಡೆಗೆ ನನಗೆ ದೇವರೇ ಬೇಕು, ಪರಮಾತ್ಮನೇ ಬೇಕು ಅಂದಾಗ ಅವನ ದರ್ಶನ ಕೊಡ್ತಾನೆ. ಅಲ್ಲಿವರೆಗೂ ಕೊಡಲ್ಲ. ಅವರವರ ದರ್ಶನಕ್ಕೆ ಅವರವರ ವೇಷದಲ್ಲಿ ಅವರವರಿಗೆಲ್ಲ ಶಿವ ನೀನೊಬ್ಬನೇ. ಇಲ್ಲಿ ಶಿವ ಅಂದ್ಕೂಡ್ಲೆ ಕೈಲಾಸವಾಸಿಯಾದಂತಹ ಪಾರ್ವತೀಪತಿಯಾದಂತಹ ಶಿವ ಎಲ್ರಿಗೂ ನೆನಪು ಬರ್ತಾನೆ. ಅದು ನೀವು ಕಲ್ಪಿಸಿದ ದೇವರು. ವಿಷ್ಣು ಆಗ್ಲಿ, ಶಿವ ಆಗ್ಲಿ, ಬ್ರಹ್ಮ ಆಗ್ಲಿ, ಇವರೆಲ್ಲ ನೀವು ಪುರಾಣಕಾರರು. ನೀವು ಅಂದ್ರೆ ನೀವಲ್ಲ, ನಿಮ್ಮ ಹಿರಿಯರು, ಪುರಾಣಕಾರರು, ಕರ್ತೃಗಳು ಅಥವಾ ಗುರುಗಳು ಮಾಡಿರ್ತಕ್ಕಂಥ ದೇವರು. ಆದ್ರೆ ನಿರಾಕಾರ ಪರಮಾತ್ಮ ಈ ಭೂಮಿಯನ್ನು ಸುತ್ತಿಸ್ತಿರೋನು ಯಾರು ಅಂತ ಕೇಳ್ತಿದ್ರಲ್ಲ ಮೊನ್ನೆ ಯಾರೋ ಪ್ರಶ್ನೆ ಕೇಳ್ತಾ ಇದ್ರಿ. ಈ ಭೂಮಿಯನ್ನು ಯಾರು ಸುತ್ತಿಸ್ತಾರೆ? ಆಕಾಶ ತತ್ವದಲ್ಲಿ ಏನೇ ಸಿಕ್ಕಿದ್ರೂ ಅದು ಸುತ್ತುತ್ತೆ. ಈಗ ನಿಮ್ಮನ್ನು ಕೂಡ ನಿಮಗೆ ಶಕ್ತಿ ಇದ್ರೆ ನಿಮ್ಮನ್ನು ತಗೊಂಡೋಗಿ ಸ್ಪೇಸ್ಗೆ ಒಗೆದ್ಬಿಟ್ರೆ ನಿಮ್ಮ ಶರೀರ, ನೀವು ಅಲ್ಲಿ ಅಲ್ದಿದ್ರು ನಿಮ್ಮ ದೇಹನಾದ್ರೂ ಸುತ್ತುತ್ತಿರುತ್ತೆ. ಅಲ್ಲಿ ಏನು ಆಗದೇ ಇಲ್ಲ, ಕೆಡೋದೇ ಇಲ್ಲ ಅದು, ಅಥವಾ ಸುಟ್ಟು ಹೋಗುತ್ತ ಅದು. ನಮ್ಮ ದೇಹ ಅಲ್ಲಿ ಈ ಭೂಮಿಯ ಕಕ್ಷೆಯನ್ನು ದಾಟ್ಬಿಟ್ರೆ ಸ್ಯಾಟಲೈಟ್ ಅಲ್ಲಿ ಕೂತಿದ್ರೆ ಅಷ್ಟೇ ಅವರು ಸುರಕ್ಷಿತವಾಗಿರ್ತಾರೆ. ಇಲ್ಲದೆ ಹೋದ್ರೆ ಸುಟ್ಟೋಗ್ಬಿಡ್ತಾರೆ ಅವರು. ಈ ಮನುಷ್ಯ ಬದುಕಲ್ಲ. ಈ ಭೂಮಿಯಿಂದ ಸುಮಾರು ಮೇಲಕ್ಕೆ ಹೋದ್ರೇನೆ ಒಂದು 30, 40, 50 ಕಿಲೋಮೀಟರ್ ಮೇಲಕ್ಕೆ ಹೋದ್ರೇನೆ ನಾವು ಬದುಕಲ್ಲ. ಅಲ್ಲಿ ಆಕ್ಸಿಜನ್ ಇಲ್ಲ. ಆಮೇಲಿಂದ ಅಲ್ಲಿ ಸೂರ್ಯನ ತಾಪ ಇನ್ನೂ ಜಾಸ್ತಿ ಇರ್ತದೆ. ಈ ಭೂಮಿ ಕಕ್ಷೆಯನ್ನು ಬಿಟ್ಬಿಟ್ಟು ಹೋಗ್ಬಿಟ್ರೆ ಸ್ಯಾಟಲೈಟ್ ಯಾಕಪ್ಪ ಅಷ್ಟು ದುಡ್ಡು ಖರ್ಚಾಗತ್ತೆ ಅಂದ್ರೆ ಉಪಗ್ರಹಗಳಿಗೆ ಅಷ್ಟು ಸೂರ್ಯನ ಪ್ರಕಾಶ ಇದ್ರೂ ಸುಡಬಾರದು, ಹಾಗೆ ಮಾಡಿರ್ತಾರೆ. ಒಳಗಡೆ ಕೂತ್ಕೊಳ್ಳೋರಿಗೆ ತಂಪು ವ್ಯವಸ್ಥೆ ಆಗುವಂಗೆ ಆ ಸೋಲಾರ್ದೇ ಹೀರ್ಕೊಂಡು ವಿದ್ಯುತ್ ಶಕ್ತಿ ಅಲ್ಲೇ ತಯಾರಾಗಿ ಅಲ್ಲೇ ತಂಪಾಗುವಂಗೆ ಮಾಡಿರ್ತಾರೆ. ಆದ್ರಿಂದ ಅವ್ರು ಬದುಕ್ತಾರೆ. ಇಲ್ಲದೆ ಹೋದ್ರೆ ಆಕಾಶದಲ್ಲಿ ಅಲ್ಲಿ ಏನು ಆಕಾಶದ ಕೈಗೆ ಏನ್ ಸಿಕ್ಕಿದ್ರು ಸುತ್ತಿಸುತ್ತಾನೆ. ಬರೀ ಭೂಮಿ ಅಲ್ಲ, ಸೂರ್ಯನನ್ನು ಕೂಡ ಸುತ್ತಿಸ್ತಾ ಇದೆ. ಅದು ಸೂರ್ಯನು ಸುತ್ತುತ್ತಾ ಇದ್ದಾನೆ. ಸೂರ್ಯ ಭೂಮಿ ಸುತ್ತುತ್ತಾ ಇಲ್ಲ ಅಷ್ಟೇ. ಆದ್ರೆ ಸೂರ್ಯ ಮತ್ತೊಂದು ಯಾವುದೋ ಒಂದು ನಕ್ಷತ್ರದ ಸುತ್ತನೋ ಮತ್ತೊಂದು ಕಕ್ಷೆಯ ಒಂದು ಸುತ್ತುತ್ತಾ ಇರ್ತಾನ ಅವನು. ಅದಕ್ಕೆ ಗ್ಯಾಲಾಕ್ಸಿ ಅಂತ ಕರೀತಾನೆ. ಈಗ ಸೌರಮಂಡಲ, ಇಂಥ ಸೌರಮಂಡಲಗಳು ನೂರಾರು ಸಾವಿರಾರು ಇರ್ತಕ್ಕಂಥದ್ದಕ್ಕೆ ಒಂದು ಗ್ಯಾಲಾಕ್ಸಿ ಅಥವಾ ಆಕಾಶ ಸಾಗರ, ನಕ್ಷತ್ರ ಸಾಗರ ಅಥವಾ ನಕ್ಷತ್ರ ಗಂಗೆ ಅಂತ ಕರೀತಾರೆ. ಆಕಾಶ ಗಂಗೆ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಗ್ಯಾಲಾಕ್ಸಿ ಅಂತ ಹೇಳ್ತಾರೆ. ಈಗ ಸ್ಯಾಮ್ಸಂಗ್ ಫೋನಲ್ಲಿ ಅದು ಹೆಸರಿಟ್ಟಿದ್ದಾರೆ ನಮಗೆ. ಯಾವುದೋ ಒಂದು ಆಪ್ಷನ್ಗೆ ಗ್ಯಾಲಾಕ್ಸಿ ಅಂತಾನು ಇಟ್ಟಿದ್ದಾರೆ, ಗೊತ್ತಾಯ್ತಲ್ಲ. ಅಂದ್ರೆ ಗ್ಯಾಲಾಕ್ಸಿ ಅಂದ್ರೆ ಇಂಥ ಸಾವಿರ ಸೂರ್ಯರಿರ್ತಾರೆ. 20,000 ಸೂರ್ಯರಿರ್ತಾರೆ ಅಂತ ಒಂದು ಗ್ಯಾಲಾಕ್ಸಿ. ಕಡಿಮೆ ಅಂದ್ರೆ ಅಂತಹದ್ದು ಬೃಹತ್ ಗ್ಯಾಲಾಕ್ಸಿ. ಅದು ಸುತ್ತಾ ಇದೆ. ಮತ್ತೆ ಜಗತ್ತಿನಲ್ಲಿ ಯಾವುದು ಸುಮ್ಮನೆ ನಿಂತಿಲ್ಲ. ಅಂತಹ ಈ ಮಹತ್ ಸೃಷ್ಟಿ ಏನಿದೆಯಲ್ಲ, ಇದು ಸಾಮಾನ್ಯ ಸೃಷ್ಟಿ ಅಲ್ಲ, ಅದ್ಭುತವಾದಂತಹ ಸೃಷ್ಟಿ ಇದು. ಇಂಥ ಸೃಷ್ಟಿಯನ್ನು ಮಾಡಿದ ಶಿವ ಅವನು ನಿರಾಕಾರ, ನಿರ್ಗುಣ. ಅವನಿಗೆ ಯಾವ ಏನು ಇಲ್ಲ, ಅವನಿಗೆ ರೂಪ ಇಲ್ಲ, ಅವನು ಹುಟ್ಟವನಲ್ಲ, ಸಾಯೋನಲ್ಲ. ಅದನ್ನೇ ಮಹಾದೇವಕ್ಕೆ ಹೇಳೋದು, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲ್ವಂಗಾನುಲಿದೆನವ, ಎಡೆ ಇಲ್ಲದ ಕಡೆ ಇಲ್ಲದ ತೆರಹಿಲ್ಲದ ಕುರು ಇಲ್ಲದ ಚಲ್ವಂಗಾನುಲಿದೆನವ ಅಂತೇಳಿ ಮಹಾದೇವಕ್ಕೆ ಹೇಳೋದು ಇದೇ ಶಿವನಿಗೆ. ಅಂತಹ ಪರಮಾತ್ಮ, ಆ ಪರಮಾತ್ಮನನ್ನ ನಾವು ಆರಾಧಿಸ್ಬೇಕು. ಅವನು ಶಿವ, ಅವನಿಗೆ ಅವನು ಅನ್ನೋದು ತಪ್ಪು. ನಿಜವಾಗಿ ಅವನು ದೇವರು ಪರಮಾತ್ಮ, ಅವನು ಅಲ್ಲ ಅವಳು ಅಲ್ಲ. ಅವನು ಅವಳು ಇದೆಲ್ಲ ಸಂಬಂಧಪಟ್ಟಿದ್ದ ದೇಹಕ್ಕೆ ಮಾತ್ರ. ನಡುವೆ ಸುಳಿಯುವ ಆತ್ಮನೇ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂದ್ಬಿಡ್ತಾರೆ ಶರಣರು. ನಡುವೆ ಸುಳಿಯುವ ಆತ್ಮನೇ ಹೆಣ್ಣುನು ಅಲ್ಲ ಗಂಡನು ಅಲ್ಲ. ಆತ್ಮನಿಗೆ ಲಿಂಗ ಇಲ್ಲ ಅಂದ್ಮೇಲೆ ಇನ್ನು ಪರಮಾತ್ಮನಿಗೆ ಲಿಂಗ ಕೊಡ್ತೀರಿ? ಅವನು ಅವಳು ಬರಲ್ಲ. ಆದ್ರೆ ನಾವು ಸುಮ್ಮನೆ ಭಾಷೆಯ ಮಿತಿಗೊಳಪಟ್ಟು ಅವನು ಅದಕ್ಕೆ ಉಪನಿಷತ್ತು ಏನ್ ಹೇಳ್ತು ಅಂದ್ರೆ ತತ್ವಮಸಿ ಅಂತ ಹೇಳ್ತು. ತತ್ವಂ ಅಸಿ, ತತ್ವಮಸಿ. ಆದ್ರಿಂದ ಅಂತಹ ಪರಮಾತ್ಮನನ್ನ ನಾವು ಶಿವನ ರೂಪದಲ್ಲಿ ಕಾಣಬೇಕು. ಅದನ್ನೇ ಶರಣರು ಹೇಳೋದು. ಮುಂದೆ ಹೇಳ್ತಾರೆ,
ಅವರವರ ಭಾವಕ್ಕೆ, ಅವರವರ ದರ್ಶನಕ್ಕೆ, ಅವರವರ ವೇಷದಲ್ಲಿ ಅವರವರಿಗೆಲ್ಲ ಶಿವ ನೀನೊಬ್ಬನೇ. ಅವರವರ ಭಾವಕ್ಕೆ, ಅವರವರ ಪೂಜೆಗಂ, ಅವರವರಿಗೆಲ್ಲ ಗುರು ನೀನೊಬ್ಬನೇ. ಹೋರಾಟವಿಕ್ಕಿಸಲು, ಮುಂದಿನ ನುಡಿಯಲ್ಲಿ ಹೇಳ್ತಾರೆ, ಹೋರಾಟವಿಕ್ಕಿಸಲು ಬೇರಾದೆಯಲ್ಲದೆ, ಬೇರುಂಟೆ ಜಗದೊಳಗೆ ನೀನಲ್ಲದೆ. ಆರು ಅರಿಯರು ನೀನು ಬೇರಾದ ಪರಿಗಳನ್ನು, ಮಾರಾರಿ ಶಿವ ಷಡಕ್ಷರಿ ಲಿಂಗವೇ. ಹೋರಾಟ ಮಾಡಿಸೋದಕ್ಕೆ ಪರಮಾತ್ಮ ಅಷ್ಟು ರೂಪ ತಾಳಿದನಂತೆ. ಧರ್ಮಗಳು, ಯಾವುದೋ ಒಂದು ಧರ್ಮ ಇರಬೇಕು ಜಗತ್ತಿನಲ್ಲಿ ಅನ್ನೋದು ಪರಮಾತ್ಮನ ಇಚ್ಛೆ ಅಲ್ಲ. ಅದಕ್ಕೆ 300 ಧರ್ಮಗಳು ಹುಟ್ಟಿ ಎಳೆದಿದ್ದಾವೆ ಅಂತ ಹೇಳ್ತಾರೆ ತತ್ವಜ್ಞಾನಿಗಳು. ತಿಳಿದಂಥವ್ರು 300 ಧರ್ಮಗಳು ಹುಟ್ಟಿ ಎಳೆದಿದ್ದಾವೆ ಈ ಜಗತ್ತಿನಲ್ಲಿ. ಉಳ್ಕೊಂಡಿರೋ ಒಂದು 7-8 ಧರ್ಮಗಳು ಉಳ್ಕೊಂಡಿದ್ದಾವೆ ಅಷ್ಟೇ. ಅವು ಧರ್ಮಗಳಾಗಿ ಉಳ್ಕೊಂಡಿಲ್ಲ, ಅವೆಲ್ಲ ಜಾತಿಗಳಾಗಿ ಉಳ್ಕೊಂಡಿದ್ದಾವೆ. ಯಾವ ಧರ್ಮವೂ ಕೂಡ ಶುದ್ಧವಾಗಿ ಉಳ್ಕೊಂಡಿಲ್ಲ, ಗುರು ಕೊಟ್ಟ ರೂಪದಲ್ಲಿ ಉಳ್ಕೊಂಡಿಲ್ಲ. ಯಾವ ಗುರುವು ಕೂಡ ಜಾತಿಯನ್ನ ಮಾಡಲ್ಲ, ಧರ್ಮನೇ ಮಾಡಿರ್ತಾನ. ಆ ಎಲ್ಲಾ ಜಾತಿಯವ್ರಿಗೂ ಅವಕಾಶ ಕೊಟ್ಟಿರ್ತಾನ ಅವನ ಕಾಲಕ್ಕೆ. ಬರ್ತಾ 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 ಎಲ್ಲಾ ನದಿಗಳು ಹೆಂಗ್ ಕಲುಷಿತ ಆಗ್ತಾವೋ, ಹುಟ್ಟಿದ ಜಾಗದಲ್ಲಿ ಸ್ವಚ್ಛವಾಗಿರ್ತವೆ, ಬರ್ತಾ ಬರ್ತಾ ನದಿಗಳೆಲ್ಲ ಕಲುಷಿತ ಆಗ್ತಾವಲ್ಲ, ಹಾಗೆ ಧರ್ಮಗಳು ಕೂಡ ಬರ್ತಾ ಬರ್ತಾ ಕಲುಷಿತ ಆಗ್ಬಿಡ್ತವೆ. ಅಂತಹ ಏನು ಪರಮಾತ್ಮ ಈ ಜಗತ್ತನ್ನು ಯಾಕೆ ಮಾಡಿದಾನೆ, ಈ ಜಗತ್ತಿನಲ್ಲಿ ಧರ್ಮಗಳು ಯಾಕೆ ಹುಟ್ಟುತ್ತವೆ ಅಳಿತವೆ ಅಂದ್ರೆ, ಜನ ಮಾಯೆಗೆ ಸಿಕ್ಕು ಸಾಧನೆ ಮಾಡಬೇಕು, ಪ್ರತಿಯೊಬ್ಬರು ಸಾಧನೆ ಮಾಡಬೇಕು, ತಮ್ಮ ಉದ್ಧಾರವನ್ನು ತಾವೇ ಮಾಡ್ಕೋಬೇಕು. ಅದಕ್ಕೆ ಹೋರಾಟವಿಕ್ಕಿಸಲು, ಇಲ್ಲಿ ಧರ್ಮಗಳ ನಡುವೆ ಜಗಳ ಕದನ ಇರೋದೇ ಇದು. ಅದಕ್ಕೆ ನಾವು ಆ ಜಗಳಕ್ಕೆ ಹೋಗ್ಬಾರ್ದು. ಹೋರಾಟ ಇರೋದೇ ಎಲ್ಲಿ ತನಕ ಧರ್ಮಗಳಿರ್ತಾವೋ, ಎಲ್ಲಿ ತನಕ ದೇಶಗಳಿರ್ತಾವೋ, ಎಲ್ಲಿ ತನಕ ಮಾನವನಲ್ಲಿ ಸಣ್ಣತನ ಇರ್ತದೋ ಅಲ್ಲಿ ತನಕ ಹೋರಾಟ ಇದ್ದೇ ಇರ್ತದೆ. ಹೋರಾಟವಿಕ್ಕಿಸಲು ಬೇರಾದೆ ಅಲ್ಲದೆ, ಬೇರುಂಟೆ ಜಗದೊಳಗೆ ನೀನಲ್ಲದೆ. ಆರು ಅರಿಯರು ನೀನು ಬೇರಾದ ಪರಿಗಳನ್ನು. ಸಾಮಾನ್ಯ ಜನರಿಗೆ ಪರಮಾತ್ಮ ಬೇರಾದ ರೀತಿ ತಿಳಿಯಲ್ಲಪ್ಪ. ಆರು ಅರಿಯರು ನೀನು ಬೇರಾದ ಪರಿಗಳನ್ನು, ಮಾರಾರಿ ಶಿವ ಷಡಕ್ಷರಿ ಲಿಂಗವೇ. ಅಂತಹ ಮಾರಾರಿ ಅಂದ್ರೆ ಕಾಮವನ್ನ ಗೆದ್ದವನು, ಕಾಮರಹಿತನಾದಂಥವನು ಮಾರಾರಿ ಶಿವ ಷಡಕ್ಷರಿ ಲಿಂಗವೇ ಅಂತ ತಿಳ್ಕೊಂಡು ಇಲ್ಲಿ ಬಸವಣ್ಣವರು ಮುಪ್ಪಿನ ಷಡಕ್ಷರಿಗಳು ಹೇಳ್ತಾರೆ. ಅದಕ್ಕೆ ಇವತ್ತು ಏನ್ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದ ಸಂವಿಧಾನ ಎಲ್ಲಾ ಧರ್ಮಗಳಿಗೂ, ಎಲ್ಲಾ ಜಾತಿಗಳಿಗೂ, ಎಲ್ಲವಕ್ಕೂ ಕೂಡ ಒಂದು ಸಮಾನ ಕಾನೂನನ್ನು ಮಾಡಿದೆ, ಸಮಾನ ಕಾನೂನನ್ನು ಮಾಡಿದೆ. ಪ್ರಾಯಶಃ ಅಮೆರಿಕಾದ ಸಂವಿಧಾನವು ಹೀಗೆ ಇರ್ಬೋದು ಅಂತ ಅನ್ಕೊಳ್ತೀನಿ. ಆದ್ರೆ ಇಂಗ್ಲೆಂಡ್ ಸಂವಿಧಾನ ಹಾಗಿಲ್ಲ. ಇಂಗ್ಲೆಂಡು ಪ್ರೊಟೆಸ್ಟೆಂಟ್ ಅಂತ ಆಗಿದೆ, ಆಮೇಲೆ ಬೇರೆ ದೇಶಗಳು ಕ್ಯಾಥೋಲಿಕ್ ಅಂತ ಆಗಿದೆ. ಅಮೆರಿಕ ಏನಾಗಿದೆಯೋ ಗೊತ್ತಿಲ್ಲ ನನಗೆ, ಅಮೆರಿಕದ ಸಂವಿಧಾನ ನಾನು ಸ್ಟಡಿ ಮಾಡಿಲ್ಲ. ಆದರೆ ಅಲ್ಲಿ ಕೂಡ ಜಾತ್ಯತೀತ ವ್ಯವಸ್ಥೆ ಇದ್ದಂಗಿಲ್ಲ, ನಮ್ಮ ದೇಶದಲ್ಲಿ ಇದ್ದಂಗೆ ಜಾತ್ಯತೀತ ವ್ಯವಸ್ಥೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಸಂವಿಧಾನದಲ್ಲಿ. ಅಲ್ಲಿ ಅವರಿಗೆ ಗೊತ್ತು, ಕೇಳೋಣ. ಆದರೆ ನಮ್ಮ ಸಂವಿಧಾನ ಎಲ್ಲರಿಗೂ ಸಮಾನವಾದ ಹಕ್ಕುಗಳನ್ನ, ಕರ್ತವ್ಯಗಳನ್ನ ಮತ್ತು ರಕ್ಷಣೆಯನ್ನ ಸಮಾನವಾಗಿ ಕೊಟ್ಟಿದೆ. ಅಂತಹ ಶುದ್ಧ ಪ್ರಜಾಪ್ರಭುತ್ವದ ರಾಷ್ಟ್ರ ನಮ್ದು. ಯಾವುದೇ ಕಾರಣಕ್ಕೂ ಮತಾಂಧರ ಕೈಗೆ ಈ ರಾಷ್ಟ್ರ ಸಿಗಬಾರದು, ಯಾವುದೇ ರೂಪದಲ್ಲೂ. ಇಲ್ಲಿ ಒಂದು ಪಕ್ಷದವರು ಒಂದು ಮತದ ಪರವಾಗಿ ನಿಂತ್ಕೊಂತಾರೆ, ಇನ್ನೊಂದು ಪಕ್ಷದವ್ರು ಇನ್ನೊಂದು ಮತದ ಪ್ರಕಾರ ನಿಂತ್ಕೊಂತಾರೆ. ಇಬ್ರಿಗೂ ಸಂವಿಧಾನ ಗೊತ್ತಿಲ್ಲ ಅಂತಾನೆ ಹೇಳ್ಬೇಕು. ಸಂವಿಧಾನ ಅಂದ್ರೆ ಯಾರಿಗೂ ಅನ್ಯಾಯ ಆಗಬಾರ್ದು, ಯಾರ ಸಂಖ್ಯೆಯೂ ಜಾಸ್ತಿ ಆಗಬಾರ್ದು, ಎಲ್ಲರೂ ಸಂವಿಧಾನಕ್ಕೆ. ಅದಕ್ಕೆ ನಮ್ಮಲ್ಲಿ ಇನ್ನೂ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದಿಲ್ಲ, ಬರ್ಬೇಕದು. ಆವಾಗ ಎಲ್ಲರಿಗೂ ಒಂದೇ ನಿಯಮ ಇರ್ತದೆ. ಮುಂದೆ ಬರ್ತಾ ಬರ್ತಾ ರಿಸರ್ವೇಶನ್, ಮೀಸಲಾತಿ ಕೂಡ ಹೋಗ್ಬೇಕು. ಅದು ಮೀಸಲಾತಿ ಇದ್ರೂ ಕೂಡ ಸಮಾನತೆ ಆಗೋದಿಲ್ಲ. ಎಲ್ಲರಿಗೂ ಸಮಾನವಾದ ಕಾನೂನು, ಎಲ್ಲರಿಗೂ ಸಮಾನವಾದಂತಹ ಅಧಿಕಾರ. ಅಂದ್ರೆ ಯೋಗ್ಯತೆ ಆಧಾರದ ಮೇಲೆ ಸಿಗ್ಬೇಕು. ಯೋಗ್ಯತೆ ಆಧಾರದ ಮೇಲೆ ಲಂಚ, ವಂಚನೆ, ಭ್ರಷ್ಟಾಚಾರ ಇದೆಲ್ಲವೂ ನಿಲ್ಲಬೇಕು. ಆಗ ಮಾತ್ರ ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಅರ್ಥ ಬರುತ್ತೆ. ಆ ಕಾಲನೂ ಬರುತ್ತೆ, ಖಂಡಿತ ಬರ್ತದೆ. ಆ ಕಾಲ ಒಳ್ಳೆ ಕಾಲ ಬಂದೇ ಬರ್ತದೆ. ಆ ಒಳ್ಳೆ ಕಾಲ ಬರೋಕ್ ಮುಂಚೆ ಸ್ವಲ್ಪ
ಏನು ಈ ಪ್ರವಾಹ ಬಂದಾಗ ಮೊದಲು ರಾಡಿ ನೀರು ಬರ್ತದೆ, ಕೆಸರು ನೀರು ಬರ್ತದೆ. ಮೊದಲು ನದಿಲಿ ಮಳೆ ಆದಾಗ ಪ್ರವಾಹ ಬಂದಾಗ ನದಿಲಿ ರಾಡಿ ನೀರು ಬರ್ತದೆ, ಆಮೇಲೆ ಶುದ್ಧ ನೀರು ಬರ್ತದೆ. ಹಾಗೆ ಮೊದಲು ಇವೆಲ್ಲ ಸಹಜ. 75, 77, 78 ವರ್ಷಗಳನ್ನು ನಾವು ಕಳೆದಿದ್ದೀವಿ. ಆದರೂ ನಮ್ಮ ಸಂವಿಧಾನ ಸುರಕ್ಷಿತವಾಗಿ ಉಳಿದಿದೆ. ಕೇವಲ 2 ವರ್ಷಗಳ ಕಾಲ ಮಾತ್ರ, 2 ವರ್ಷ ಮಾತ್ರ ಸಂವಿಧಾನವನ್ನು ಅಮಾನತ್ನಲ್ಲಿ ಇಟ್ಬಿಟ್ಟಿದ್ರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿಬಿಟ್ಟಿದ್ರು. ಅಷ್ಟು ಬಿಟ್ರೆ ನಮ್ಮ ದೇಶದಲ್ಲಿ ಸಂವಿಧಾನ ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಅದೇ ಪ್ರಕಾರ ನಡೀಲಿ ಅಂತಕ್ಕಂಥದ್ದು. ಮುಂದೆ ಶಾಂತತೆ ಅಳವಟ್ಟಾಗ ಸಾಧಕರು ಕೂಡ ಮುಂದೆ ಸಾಧನಾ ಪದ್ಧತಿಯು ಬರುತ್ತೆ. ಮುಂದೆ ಸಾಧಕರು ಸಾಧನೆ ಮಾಡ್ತಾರೆ. ಎಲ್ಲಿ ತನಕ ಈ ಭೋಗ ಜೀವನದಲ್ಲಿ, ರೋಗ ಜೀವನದಲ್ಲಿ ಬೀಳ್ತಾರೆ, ಭೋಗ ರೋಗಗಳ ಈ ಜೀವನ ಸಾಕು ಅಂತ ಅನ್ಸುತ್ತೆ. ಒಂದಲ್ಲ ಒಂದು ಜನ್ಮದಲ್ಲಿ ಸಾಧನೆಗೆ ಬಹಳ ಜನ ಬರ್ತಾರೆ ಭಾರತ ದೇಶದಲ್ಲಿ. ಅಂತಹ ಕಾಲ ಬೇಗ ಬರಲಿ ಅಂತ ತಿಳ್ಕೊಂಡು ಹಾರೈಸ್ತಾ ಇವತ್ತಿನ ಈ ಚಿಂತನವನ್ನು ಮುಕ್ತಾಯ ಮಾಡೋಣ. ಸರ್ವರಿಗೂ ಶರಣ ಶರಣ.